ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ನೇರ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಮುಖ್ಯಮಂತ್ರಿ ಬದಲಾವಣೆ, ಪವರ್ ಶೇರಿಂಗ್, ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್ಕಾರದ ಭಾಗವಾಗಿ? ನೋಡಿ, ಸರ್ಕಾರದ ಭಾಗವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಈ ರೀತಿ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಒಪ್ಪೋದಿಲ್ಲ. ಇದೇನಿದ್ರು ಕೂಡ ಪ್ಯೂರ್ ಆಗಿ ನಮ್ಮ ಮನೆ ಏನು ಹೈಕಮಾಂಡ್ ಇದ್ದಾರೆ ಅವ್ರಿಗೆ ಬಿಟ್ಟಂಥ ವಿಚಾರ, ಅದು ನಮ್ಮ ಜ್ಯೂರಿಡಿಕ್ಷನ್ಗೆ ಬರೋದಿಲ್ಲ. ಸೊ ಪಕ್ಷದ ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧೀಜಿಯವರಿದ್ದಾರೆ, ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳಿದ್ದಾರೆ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ, ಏನು ಹೇಳುತ್ತೋ ಅದನ್ನು ಮಾಡ್ತೀವಿ. ನೀವು ಸಚಿವರಾಗೆ ಪಕ್ಷದ ಶಿಸ್ತಿನ ಸಿಪಾಯಿ ಅಂತಿದ್ದೀರಿ, ಆದರೆ ಶಾಸಕರು 2.5 ವರ್ಷ ಆದಮೇಲೆ ಬದಲಾಗುತ್ತೆ, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕೊಡಲೇಬೇಕು ಅಂತ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಹೌದು. ಅವ್ರು ಈಗಾಗಲೇ ನಾನು ಮಾಧ್ಯಮದಲ್ಲಿ ನೋಡಿದೆ, ನೋಟಿಸನ್ನು ಜಾರಿ ಮಾಡಿದ್ದಾರೆ. ಒಬ್ಬರಿಗೆ ಅಂತ ಅಲ್ಲ, ನಾವು ಪ್ರತಿಯೊಬ್ಬರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷ ಭಾಳಷ್ಟು ಕಷ್ಟಪಟ್ಟು ಇಡೀ ಕರ್ನಾಟಕ ರಾಜ್ಯದ ಮತದಾರರ ಆಶೀರ್ವಾದದಿಂದ 136 ಜನ ಆರಿಸಿ ಬಂದು ಈಗ ಅಧಿಕಾರದಲ್ಲಿದ್ದೀವಿ. ಸೊ ನಾವು ಏನೇ ಮಾತುಕತೆ ಇದ್ರು, ನಮ್ಮ ಮನದಾಳದ ಮಾತು ಏನೇ ಇದ್ರು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಆಗಬೇಕನ್ನೋದು ನನ್ನ ಆಸೆ. ನೇರ ಪ್ರಶ್ನೆ ಮೇಡಮ್, ಮುಖ್ಯಮಂತ್ರಿಗಳಿಲ್ದರೆ ಬಂಡೆ ಥರ 5 ವರ್ಷ ಸರ್ಕಾರ ಇರುತ್ತೆ ಅಂತೇಳಿ, ಬಂಡೆ ಥರ 5 ವರ್ಷ ಸರ್ಕಾರ ಇರುತ್ತಲ್ಲ, ಬಂಡೆ ಸರ್ಕಾರ ಇರುತ್ತಾ ಅಂತ? ಮುಖ್ಯಮಂತ್ರಿಗಳು ಏನು ಹೇಳಿದಾರೋ ನಾನು ಅದರ ಒಟ್ಟಿಗೆ ಇದ್ದೀನಿ. ಬಂಡೆ ಥರ ಕಾಂಗ್ರೆಸ್ ಪಕ್ಷದ ಸರ್ಕಾರ 5 ವರ್ಷ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಏನೋ ಈ ರೀತಿಯಾದ ಬಹಿರಂಗ ಹೇಳಿಕೆಗಳನ್ನ ಯಾರೂ ಕೂಡ ಕೊಡಬಾರ್ದು. ಬಂಡೆ ಥರ 5 ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅನ್ನೋ ಮಾತೆಂದೇ ಮುಖ್ಯಮಂತ್ರಿಗಳೆಂದರೆ ಅದು ಇರುತ್ತೆ ಅನ್ನೋ ಮಾತನ್ನು ಕೂಡ ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇರೋದು. ಕ್ಯಾಮ್ರಾ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.